ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಇಂದು ವಚನ ಕಲ್ಯಾಣ ಮಹೋತ್ಸವ ಅಂದರೆ ಶರಣರ ವಚನಗಳ ಆಧಾರಿತ ವಿವಾಹ ಮಹೋತ್ಸವವನ್ನ ಲಿಂಗೈಕ್ಯ ಶರಣೆ ಶಿವಮ್ಮ ಮತ್ತು ಲಿಂಗೈಕ್ಯ ಶರಣ ಮಲ್ಲಯ್ಯ ತಮ್ಮಯ್ಯ ಇವರ ಮಗ ಸೊಸೆಯಾದ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಶರಣೆ ಅನುಸೂಯ ಮತ್ತು ಶರಣ ಮಲ್ಲೇಶ್ ಬಿಟಿ ಇವರ ಸುಪುತ್ರರಾದ ಅಷ್ಟಾಭರಣ ಸಂಪನ್ನ ನಾಗರಾಜ ಬೀರ ಇವರ ವಿವಾಹ ಮಹೋತ್ಸವವನ್ನ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಹರಿಕ್ಯಾತನಹಳ್ಳಿಯಾಗಿದೆ. ಈ ಸುಂದರ ಕಾರ್ಯಕ್ರಮದ ವಚನ ಕಲ್ಯಾಣ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ನಟರಾಜ ಸ್ವಾಮಿಗಳು ಗುರುಲಿಂಗ ಜಂಗಮ ಮಠ ದಾವಣಗೆರೆ ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡವಮಟ್ಟಿ ಚನ್ನಗಿರಿ ತಾಲೂಕು ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಪೂಜ್ಯ ಗುರುಗಳಾದ ಪರಮ ಪೂಜ್ಯ ಶ್ರೀ ಸಾಂಬಸದಾ ಮಹಾಶಿವ ಸ್ವಾಮಿಗಳು ಕೂಪಿನಹಳ್ಳಿ ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಬಸವರಾಜ ಸ್ವಾಮಿಗಳು ಈಶಾನೇಶ್ವರ ಮಠ ಹಾಡ್ಯ ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಅಪ್ಪಾಜಿ ಸ್ವಾಮಿಗಳು ಬಸವಜ್ಯೋತಿ ಮಠ ದಿಂಡಗಾಡು ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮಿಗಳು ಬಸವ ಕಲ್ಯಾಣ ಮಠ ಅಂಕನಹಳ್ಳಿ ಹಾಗೂ ಕಣ್ಣೀರು ಹಳ್ಳ ಹಾಸನ ಇವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಶ್ರೀ ವಿರಕ್ತ ಮಠ ಹರಿಕೆರೆ ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಜಯದೇವಿ ತಾಯಿಯವರು ಶ್ರೀ ಗುರುಮಲ್ಲೇಶ್ವರ ಮಠ ಲಾಳನಹಳ್ಳಿ ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಚಿನ್ಮಯ ತಾಯಿಯವರು ಕಲ್ಯಾಣಪುರ ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ತಾಯಿ ಸಮುದ್ರದೊಳಗನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಗುಗೇಶ್ವರ ಲಿಂಗಕ್ಕೂ ಎಲಗು ಎತ್ತನಿಂದೆತ್ತ ಸಂಬಂಧವಯ್ಯ. ಮಾವಿನ ಮರ ಎಲ್ಲೋ ಕೋಗಿಲೆಯಲ್ಲೋ ವಸಂತ ಕಾಲ ಅವೆರಡನ್ನು ಸಂಧಿಸುತ್ತದೆ. ಉಪ್ಪಿನಕಾಯಿ ಬೆಟ್ಟದ ಮೇಲಿರುತ್ತದೆ, ಉಪ್ಪು ಸಮುದ್ರದಲ್ಲಿರುತ್ತೆ. ಇವೆರಡನ್ನು ಉಪ್ಪಿನಕಾಯಿ ಸಂಧಿಸುತ್ತದೆ. ಅದೇ ರೀತಿ ನಾವು ಯಾರೋ